ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಏನು ವಿಶೇಷ ಮಾತಾಡೋಣ ಅಣ್ಣವ್ರ ಬಗ್ಗೆ ಅಂತ ಹೇಳಿದ್ರೆ, ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ದೇವ್ರಿಗೆ ಆದಂಥ ಒಂದು ಜಾಗನ ಕೊಡ್ತೀವಿ. ಅದು ಶುದ್ಧ ಮಾಡಿ ಆ ಜಾಗದಲ್ಲಿ ದೇವ್ರು ಬಿಟ್ಟರೆ ಯಾರೂ ಕೂತ್ಕೊಳ್ಳೋಕ್ಕೆ ನಾವು ಬಿಡೋಲ್ಲ. ಆದರೆ ಇಲ್ಲಿ ದೇವರು ರಾಜ ಮಹಾರಾಜರು ಕೂತಂಥ ಜಾಗದಲ್ಲಿ ನಮ್ಮ ಅಣ್ಣವ್ರು ಕೂತ್ಕೊಂಡ್ರು. ಅದಕ್ಕೆ ಅವ್ರನ್ನ ನಾವು ದೈವಾಂಶ ಪುರುಷ ಅಂತೀವಿ, ದೇವರಿಗೆದ್ದ ಮಾನವ ಅಂತೀವಿ, ನಡೆದಾಡುವ ದೇವರು ಅಂತೀವಿ, ಆರಾಧ್ಯ ದೈವ ಅಂತೀವಿ ಅಲ್ವಾ. ನೋಡಿ ಬನ್ನಿ ಹೇಳ್ತೀನಿ ಏನೇನು ಇವತ್ತು ಅಣ್ಣವರು ದೇವ್ರಿಗೂ ಅಣ್ಣವ್ರಿಗೂ ಏನು ಸಂಬಂಧಗಳು ಯಾವ ಥರ ಅನ್ನೋದನ್ನ ಕೆಲವೊಂದು ವಿಷಯ ಮಾತ್ರ, ನಾನು ಎಲ್ಲ ವಿಷಯ ತಗೊಳ್ಳೋಲ್ಲ, ಒಂದು 4 ವಿಷಯ ಮಾತ್ರ ನಿಮ್ಗೆ ಹೇಳ್ತೀನಿ. ಅದರಲ್ಲಿ ನೀವು ಅಣ್ಣವ್ರನ್ನ ನೋಡಿ. ಅದಕ್ಕೆ ಮೊದಲೇ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ನನಗೆ ತಿಳಿಸಿ. ಈ ಮೈಸೂರು ದಸರಾ ಸುಮಾರು 500 ವರ್ಷಗಳ ಇತಿಹಾಸ ಇರೋ ಈ ದಸರಾ ರಾಜರು ಆನೆ ಮೇಲೆ ಕೂತು ಅಂಬಾರಿಯಲ್ಲಿ ಕೂತು ಇಡೀ ನಗರವನ್ನು ಪ್ರದರ್ಶನ ಮಾಡ್ತಿದ್ರು. ಇಡೀ ನಗರದ ಫುಲ್ಲು ಮೆರವಣಿಗೆ ಹೋಗಿ ರಾಜರು ಬರ್ತಿದ್ರು. ಇದು ನಮ್ಮ ಮೈಸೂರು ದಸರಾ. ಚಾಮುಂಡೇಶ್ವರಿಯ ಪೂಜೆಯ ನಂತರ ರಾಜರು ಆನೆ ಮೇಲೆ ಕೂತು ಇಡೀ ಮೆರವಣಿಗೆನ ಮಾಡ್ತಿದ್ರು. 1967-66 ಆ ಆಜುಬಾಜಲ್ಲಿ ರಾಜರು ಕೂತ್ಕೊಳ್ಳೋದು ನಿಂತೋಗಿ ಈ ತಾಯಿ ಚಾಮುಂಡೇಶ್ವರಿನ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಚಾಮುಂಡೇಶ್ವರಿನ ಕೂರಿಸಿ ಅಂಬಾರಿ ಎತ್ತಿ ಆನೆ ಇಡೀ ನಗರವನ್ನು ಪ್ರದರ್ಶನ ಮಾಡಿ ವಾಪಸ್ ಮತ್ತೆ ಇದಕ್ಕೇನಪ್ಪ ತನ್ನ ಸನ್ನಿಧಿಗೆ ಬರುತ್ತೆ. ಇದು ಪದ್ಧತಿ. ಈ ಪದ್ಧತಿ ಆನೆ ಚಾಮುಂಡೇಶ್ವರಿನ ಎತ್ಬಿಟ್ಟು ತನ್ನ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಹೋಗುತ್ತೆ. ಈ ಆನೆ 68ನೇ ಇಸ್ವಿಯಲ್ಲಿ ಕೊನೆ ಆಗುತ್ತೆ. ಒಂದು ಆನೆ 4 ವರ್ಷಗಳ ಕಾಲ, ಆ ಆನೆ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. 4 ವರ್ಷಗಳ ಕಾಲ 64ರಿಂದ 68ವರೆಗೂ ಒಂದು ಆನೆ ಅಂಬಾರಿನ ಎತ್ತುತ್ತದೆ. ಎತ್ಬಿಟ್ಟು ಮೆರವಣಿಗೆ ಮಾಡೋದಿದೆ. 68ಕ್ಕೆ ಆನೆ ಕೊನೆ ಆಗುತ್ತೆ. ಅಂದರೆ ಬರೋ ವರ್ಷದಿಂದ ಬೇರೆ ಆನೆ ಎತ್ತು ಅಂತ ತೀರ್ಮಾನ ಆಗುತ್ತೆ. ಆ ಆನೆನ ಕಾಡಿಗೆ ವಾಪಸ್ ಕಳಿಸ್ಬಿಡ್ತಾರೆ. ಆ ಆನೆ 3-4 ವರ್ಷಗಳ ಕಾಲ ಕಾಡಲ್ಲಿ ಇರುತ್ತೆ. ನಂತರ ಆ ಆನೆ ಒಂದು ಚಿತ್ರದ ಚಿತ್ರೀಕರಣಕ್ಕಾಗಿ ಆ ಆನೆ ಮತ್ತೆ ಬರುತ್ತೆ. ಆ ಆನೆ ಬರುತ್ತೆ. ಆ ಆನೆ ಮೇಲೆ ಚಿತ್ರೀಕರಣ ಆಗುತ್ತೆ. ಯಾವುದಾ ಚಿತ್ರ? ಅದೇ ನಮ್ಮ ಆರಾಧ್ಯ ದೈವ ಅಣ್ಣವರ ಅಭಿನಯದ 150ನೇ ಚಿತ್ರ ಗಂಧದ ಗುಡಿ. ಗಂಧದ ಗುಡಿಯಲ್ಲಿ ಆನೆ ಅಭಿನಯಿಸುತ್ತದೆ. ಅಣ್ಣವರು ಆ ಚಿತ್ರದಲ್ಲಿ ಆನೆ ಮೇಲೆ ಕೂತ್ಕೊತಾರೆ. ಆನೆ ಮೇಲೆ ಕೂತು 1-2-3 ಸೀನ್ ಬರುತ್ತೆ, ಒಂದು ಹಾಡು ಬರುತ್ತೆ, ಸೊಂಡಿಲ ಮೇಲೆ ಇಟ್ಕೊಂಡೆಲ್ಲ ಹಾಡಾಡ್ತಾರೆ. ಹೀಗೆ ಆ ಆನೆ ಆ ಚಿತ್ರದಲ್ಲಿ ಒಂದು ಭಾಗ ಆಗಿ ಅಣ್ಣವರ ಜೊತೆ ಇದ್ದು ಅಣ್ಣವರು ಆ ಆನೆ ಮೇಲೆ ಕೂತ್ಕೊತಾರೆ. ನೋಡಿ ಸ್ನೇಹಿತರೆ, ಅದೇ 4 ವರ್ಷಗಳ ಹಿಂದೆ ತಾಯಿ ಚಾಮುಂಡೇಶ್ವರಿನ ತನ್ನ ಹೆಗಲ ಮೇಲೆ ಕೂರಿಸಿದಂಥ ಆನೆ ಹಾಗೂ ಆ ಚಾಮುಂಡೇಶ್ವರಿ ಕೂತ್ಕೊಳ್ಳೋಕ್ಕೆ 1-2 ವರ್ಷಗಳ ಹಿಂದೆ ರಾಜರನ್ನು ಕೂರಿಸಿಕೊಂಡ ಅಂಥ ಆನೆ ಮುಂದೆ ಈ ನಾಡಿನ ಅಸ್ಮಿಯತೆ, ನಮ್ಮೆಲ್ಲರ ಪ್ರೀತಿ ಆರಾಧ್ಯ ದೈವ ಅಣ್ಣವ್ರನ್ನ ತನ್ನ ಹೆಗಲ ಮೇಲೆ ಕೂರಿಸ್ಕೊಳ್ಳುತ್ತೆ. ನೋಡಿ, ರಾಜರು ದೇವರು ಕೂತ ಜಾಗದಲ್ಲಿ ಅಣ್ಣವ್ರು ಕೂತ್ಕೊಳ್ತಾರೆ. ಅಣ್ಣವ್ರು ಕೂತು ಹಾಡಾಡ್ತಾರೆ. ಅದು ನಮ್ಮ ನಾಡಗೀತೆ ಹಾಡು. ನಾವಾಡುವ ನುಡಿಯೇ ಕನ್ನಡ ನುಡಿ. ನೋಡಿ, ಕನ್ನಡಕ್ಕೂ ಸಂಬಂಧ ಬಂತು, ನಾಡದೇವಿಯ ಪೂಜೆನೂ ಒಂದು ಸಂಬಂಧ ಬಂತು, ದೇವರಿಗೂ ಸಂಬಂಧ ಬಂತು. ಅಣ್ಣವರು ಎಲ್ಲ ಸಂಬಂಧಗಳು ಅಣ್ಣವ್ರ ಜೊತೆನೇ ಇದೆ. ನೋಡಿ, ಅಣ್ಣವ್ರಂದರೆ ದೇವರು, ನಡೆದಾಡುವ ದೇವರು ಪ್ಲಸ್ ಕನ್ನಡ ಹಾಗೂ ಅಣ್ಣವರು ಎಲ್ಲ ಸೇರಿ ಆಯಿತು.
ದೇವರು ಕೂತಿದ್ದ ಜಾಗದಲ್ಲಿ ಒಬ್ಬ ಮಾನವ ಅಣ್ಣವರು ಕೂತರು. ಅವರು ಕೂತು ದೇವಮಾನವರಾದು ಅಲ್ವೇ ಸ್ನೇಹಿತರೆ? ಇದು ಯಾರಿಗಾರ ಇದೆಯಾ ಈ ಥರ ಅದೃಷ್ಟ? ಯಾರಿಗೂ ಇಲ್ಲ. ಅದು ಅಣ್ಣವ್ರಿಗಿದೆ. ಅದಕ್ಕೆ ನಾವು ಅವ್ರನ್ನ ದೈವಾಂಶ ಪುರುಷ ಅಂತ ಹೇಳ್ತೀವಿ. ಸರಿ, ಇದಾದಮೇಲೆ ಇನ್ನೊಂದು ವಿಷಯ ಬರೋಣ. 1984 ಜನವರಿ 18ನೇ ತಾರೀಕು ಉಡುಪಿಯ ಶ್ರೀ ಕೃಷ್ಣ ಮಠದಿಂದ ವರ್ಷ ಪ್ರತಿ ವರ್ಷವೂ ಒಂದೊಂದು ಪ್ರಶಸ್ತಿ ಕೊಡ್ತಾರೆ. 84ರ ಇಸ್ವಿಯಲ್ಲಿ ಜನವರಿ 18ನೇ ತಾರೀಕು ಅಣ್ಣವ್ರಿಗೆ ಕೃಷ್ಣ ಅನುಗ್ರಹ ಅಂತ ಒಂದು ಪ್ರಶಸ್ತಿ ಕೊಡ್ತಾರೆ. ನೋಡಿ ಹೇಗಿದೆ. ಇದರಲ್ಲಿ ಏನು ವಿಶೇಷ? ಪ್ರತಿ ವರ್ಷ ಒಬ್ಬೊಬ್ಬರು ಕೊಡ್ತಾರೆ. ಆ ವರ್ಷ ಒಂದು ಅಣ್ಣವರು ಕೊಟ್ಟರು ಅಂತ ಹೇಳ್ಬೋದು ಅಲ್ವಾ? ಆದರೆ ಅದರಲ್ಲೂ ಒಂದು ವಿಶೇಷ ಇದೆ ನೋಡಿ. ಈಗ ಪ್ರತಿ ವರ್ಷ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ತಾರೆ, ಒಂದೊಂದು ಪ್ರಶಸ್ತಿ ಕೊಡ್ತಾರೆ, ಅವ್ರನ್ನ ಆಯಿತು, ಅಲ್ಲಿಗೆ ಮುಗೀತು. ಆದರೆ ಅಣ್ಣವ್ರದ್ದು ಹಂಗಾಗಿಲ್ಲ. ಅವ್ರಿಗೆ ದೇವರ ಆಶೀರ್ವಾದ ಹೇಗಿದೆ ಅಂತ ಹೇಳೋಕ್ಕೆ ಇದೊಂದು ಚಿಕ್ಕ ಉದಾಹರಣೆ. 84ರಲ್ಲಿ ಕೊಡ್ತಾರೆ, 18ನೇ ತಾರೀಕು ಜನವರಿ. ಮತ್ತೆ ತಿರ್ಗಾ 88ನೇ ಇಸ್ವಿ 18ನೇ ತಾರೀಕು ಜನವರಿ ಒಂದನೇ ತಿಂಗಳೇ, ಜನವರಿ ತಿಂಗಳು 18ನೇ ತಾರೀಕು 88ರಲ್ಲಿ ಮತ್ತೆ ಅಣ್ಣವ್ರಿಗೆ ಅದೇ ಶ್ರೀ ಉಡುಪಿ ಮಠದಿಂದ ದೇವಸ್ಥಾನದಿಂದ ಮತ್ತೆ ಅಣ್ಣವ್ರಿಗೆ ಸಮಾಜ ಭೂಷಣ ಅಂತ ಒಂದು ಪ್ರಶಸ್ತಿ ಕೊಡ್ತಾರೆ. ವಿಶ್ವದಲ್ಲೇ ಒಂದು ದೇವಸ್ಥಾನದಿಂದ ಎರಡೆರಡು ಪ್ರಶಸ್ತಿ ಪಡೆದ ಏಕೈಕ ವ್ಯಕ್ತಿ ನಮ್ಮ ಅಣ್ಣವರು. ಹೇಗಿದೆ ನೋಡಿ ಸಂಬಂಧ ಅಲ್ವಾ? ಒಂದು ಪ್ರಶಸ್ತಿ ತೊಗೊಳ್ಬೋದಲ್ವ, ಒಂದು ಪ್ರಶಸ್ತಿ ಕೊಟ್ಬಿಡ್ಬೋದಿತ್ತು, ಮತ್ತೆ ಅವ್ರನ್ನ ಕೊಡದೇ ಇರ್ಬೋದಿತ್ತು. ಆದರೆ ಅಣ್ಣವರು ದೈವಾಂಶ ಪುರುಷ ಅಂತ ದೇವ್ರಿಗೆ ಗೊತ್ತು. ಅದಕ್ಕೆ ಮತ್ತೆ ತಿರ್ಗಾ ಇನ್ನೊಂದು ಪ್ರಶಸ್ತಿ ಕೊಟ್ಟರು. ದೇವಸ್ಥಾನದಿಂದ 2 ಪ್ರಶಸ್ತಿ. ಈ ಕಡೆ ದೇವ್ರು ಕೂತಿದ್ದ ಜಾಗದಲ್ಲಿ ಕೂತ್ಕೊಂಡ್ರು, ಈ ಕಡೆ ದೇವಸ್ಥಾನದಿಂದ 2 ಪ್ರಶಸ್ತಿ. ಇದು ಯಾರಿಗಿದೆ ಭಾಗ್ಯ? ಈ 2 ವಿಷಯ ಆಯಿತಾ? 3ನೇ ವಿಷಯಕ್ಕೆ ಬರ್ತೀನಿ. ಸತ್ಯ ಧರ್ಮ ನ್ಯಾಯ ನೀತಿ ಇರೋಂಥ ಜಾಗ, ನಾವೆಲ್ಲರೂ ದಿನ ಎದ್ದು ಕೈ ಮುಗಿಯುವಂಥ ಜಾಗ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಸನ್ನಿಧಿ. ಅಲ್ಲಿ ಯಾವುದೇ ಥರದಂಥ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟಲ್ಲ. ಅದು ಪವಿತ್ರವಾದ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಈ ಚಿತ್ರೀಕರಣದಲ್ಲಿ ಕೊಟ್ಟು ಏನೋ ಒಂದು ಕೆಟ್ಟ ಸೀನೋ ಏನೋ ಒಂದು ಬಂದ್ಬಿಡೋದು, ಅದೆಲ್ಲ ಬೇಡ ಅಂದ್ಬಿಟ್ಟು ಅಲ್ಲಿ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟಿಲ್ಲ. ಆದರೆ ಅಣ್ಣವರ 2 ಚಿತ್ರಗಳಿಗೆ, ಒಂದಲ್ಲ 2 ಚಿತ್ರಗಳಿಗೆ ಅವಕಾಶ ಕೊಟ್ಟರು. ಯಾಕೆ ಅವಕಾಶ ಕೊಟ್ಟರು? ಅಣ್ಣವರಲ್ಲಿದ್ದಂಥ ಸತ್ಯ ಧರ್ಮ ನ್ಯಾಯ ನೀತಿಗಾಗಿ, ಅಣ್ಣವರಲ್ಲಿದ್ದಂಥ ಸಜ್ಜನಿಕೆಗಾಗಿ, ಸರಳತೆಗಾಗಿ, ಅವರಲ್ಲಿದ್ದಂಥ ದೈವ ಭಕ್ತಿಗಾಗಿ, ಅವರಲ್ಲಿದ್ದಂಥ ಒಂದು ಮಾಂತ್ರಿಕ ಶಕ್ತಿಗಾಗಿ ಧರ್ಮಸ್ಥಳದಲ್ಲಿ 2 ಹಾಡುಗೆ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟಂಥ ಚಿತ್ರಗಳು. ಒಂದು ಶ್ರಾವಣ ಬಂತು, ಹೊಸ ಬಾಳಲ್ಲಿ ಹೊಸಿಲಲ್ಲಿ ನಿಂತಿರುವ ನವ ಜೋಡಿಗೆ ಶುಭವಾಗಲಿ. ಇನ್ನೊಂದು ಶ್ರುತಿ ಸೇರಿದಾಗ ಕನಸಲ್ಲಿ ಬಂದವನಾರು. ಹೀಗೆ 2 ಹಾಡುಗಳಿಗೆ ಧರ್ಮಸ್ಥಳದ ಒಳಗಡೆ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟರು. ಎಂಥ ಅದ್ಭುತ ರೀ! ಪುಣ್ಯಕ್ಷೇತ್ರ, ಶಿವನ ಸನ್ನಿಧಿಯಲ್ಲಿ ಅಣ್ಣವರಿಗೆ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟರು. ಇದೆಂಥ ಭಾಗ್ಯ ಅಲ್ವನ್ರಿ? ಇದಕ್ಕೆ ಅಣ್ಣವ್ರನ್ನ ನಾವು ಹೇಳೋದು ದೈವಾಂಶ ಪುರುಷ ಅಂತ. ಈಗ ದೇವ್ರದ್ದಾಯಿತು. ಈಗ ರಾಜರದ್ದು ನಾನು ಇನ್ನೊಂದು ಹೇಳ್ತೀನಿ ನೋಡಿ. ರಾಜರದ್ದು ಕತೆ ಹೆಂಗೆ ಅಂದರೆ, ಇಡೀ ಭಾರತವನ್ನೇ ಒಂದು ಕಾಲಲ್ಲಿ ಕನ್ನಡಿಗರು ಆಳ್ತಾಯಿದ್ರು. ಇಮ್ಮಡಿ ಪುಲಕೇಶಿ, ಮಯೂರ, ಕೃಷ್ಣದೇವರಾಯ, ನಾಲ್ವಡಿ ಕೃಷ್ಣರಾಯರು, ಹೀಗೆ ಮಹಾನ್ ನಾಯಕರು ನಮ್ಮ ಭಾರತವನ್ನೇ ಆಳ್ಬಿಟ್ರು ಕನ್ನಡಿಗರು ಅಲ್ವಾ? ಈ ಎಲ್ಲ ಭಾಗದಲ್ಲಿ ಅಣ್ಣವರ ಒಂದು ಚಿತ್ರ ಮಯೂರ, ನಮ್ಮ ರಾಜ್ಯರ ಚಿತ್ರ. ಈ ನಮ್ಮ ರಾಜರ ಕತೆ ಒಳಗೊಂಡಂಥ ಚಿತ್ರ ಮಯೂರವನ್ನು ಅಣ್ಣವರು ಅಭಿನಯಿಸಿದರು 1975ನೇ ಇಸ್ವಿಯಲ್ಲಿ.
ಆ ಚಿತ್ರದ ಚಿತ್ರೀಕರಣಕ್ಕಾಗಿ ಮೈಸೂರಿನ ಅರಮನೆಯನ್ನು ತಗೊಂಡಿದ್ದರು. ನೋಡಿ, ಮೈಸೂರು ಅರಮನೆಯಲ್ಲಿ ಅನುಮತಿ ಸಹ ಕೊಟ್ಟಿದ್ದರು ಚಿತ್ರೀಕರಣ ಮಾಡೋಕ್ಕೆ. ಒಳಗಡೆ ಮೈಸೂರು ಒಳಗಡೆ ಚಿತ್ರೀಕರಣಗೊಂಡ ಮೈಸೂರಿನ ಅರಮನೆ ಒಳಗಡೆ ಚಿತ್ರೀಗೊಂಡಂಥ ಏಕೈಕ ಚಿತ್ರ, ಭಾರತದ ಏಕೈಕ ಚಿತ್ರ ಮಯೂರ. ಅದರ ನಾಯಕ ನಟರು ನಮ್ಮಣ್ಣವರು. ನೋಡಿ ಹೇಗಿದೆ, ಒಬ್ಬ ರಾಜರು, ನೂರಾರು ವರ್ಷ ಆಳದಂಥ ರಾಜಮನೆತನದ ಆ ಜಾಗದಲ್ಲಿ, ಆ ಪುಣ್ಯಕ್ಷೇತ್ರದಲ್ಲಿ ಅಣ್ಣವ್ರ ಚಿತ್ರೀಕರಣಕ್ಕೆ ಕೊಡ್ತಾರೆ ಅಂದರೆ ಅದೊಂದು ನಾವೇನು ಹೇಳೋಕ್ಕೆ ಆಗಲ್ಲ, ಅಷ್ಟು ದೊಡ್ಡ ಒಂದು ಸಾಧನೆ ಅಲ್ವಾ. ರಾಜರಿಗೂ ಗೊತ್ತು ಅಣ್ಣವರ ಶಕ್ತಿ ಏನು ಅಂತ ಅಲ್ವಾ. ಅದಕ್ಕೆ ಆ ಚಿತ್ರಕ್ಕೆ ಅವಕಾಶ ಕೊಟ್ಟರು. ಅದು ದರ್ಬಾರ್ ಹಾಲ್ ಅಂತ ಒಂದು ಇದು ಮಾಡ್ತಾರೆ. ಏನಂದರೆ ಈಗ ರಾಜರು ಕೂತಿರ್ತಾರೆ, ಲೈನಕ್ಕೆ ಮಂತ್ರಿಗಳೆಲ್ಲ ಕೂತಿರ್ತಾರೆ, ರಾಜರು ಸಭೆ ನಡೆಸೋದ ಆ ಜಾಗದಲ್ಲೂ ಸಹ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ ಥರದ ಜಾಗದಲ್ಲಿ ಯಾರಿಗೂ ಹೋಗೋಕ್ಕೆ ಬಿಡಲ್ಲ. ಮತ್ತು ಅಯ್ಯೋ ನೀವು ಮೈಸೂರು ಅರಮನೆಗೆ ಹೋಗಿ ಆ ಜಾಗನ ಯಾರಿಗೂ ಬಿಡಲ್ಲ. ಅಲ್ಲಿ ಹಗ್ಗ ಹಾಕಿ ಕಟ್ಟಿಕ್ಕಿರ್ತಾರೆ, ದೂರದಿಂದ ನೋಡ್ಕೊಂಡು ಹೋಗ್ಬೇಕು ಆ ಜಾಗನ. ಆದರೆ ಆ ಜಾಗದಲ್ಲೂ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟರು ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಅಣ್ಣವ್ರ ಮೇಲೆ ಎಷ್ಟು ಪ್ರೀತಿ ಇತ್ತು ನಮ್ಮ ರಾಜರಿಗೆ ಅಲ್ವಾ. ಅಣ್ಣವರ ಶಕ್ತಿ, ಅವ್ರಿಗಿದ್ದಂಥ ಒಂದು ಕನ್ನಡ ನಾಡಿನ ಪ್ರೀತಿ, ಇದೆಲ್ಲ ನೋಡಿ ರಾಜರು ಕೊಟ್ಟರೆ ನಾವು ಇಂಥವ್ರಿಗೆ ಚಾನ್ಸ್ ಕೊಡಬೇಕಪ್ಪ, ಇವರಿಂದ ಇನ್ನೂ ನಮಗೆ ಹೆಚ್ಚು ಇದಾಗತ್ತೆ ಅಂತ ಹೇಳ್ಬಿಟ್ಟು ಅವರು ಆ ಚಾನ್ಸ್ನ ಕೊಟ್ಟು ಅಲ್ಲಿ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟರು. ಹಾಗೆ ಇದು ಇನ್ನೊಂದು ಚಿತ್ರೀಕರಣಕ್ಕೆ ಅರಮನೆಯ ಅನುಮತಿ ಸಿಕ್ತು. ಆದರೆ ದುರದೃಷ್ಟವಂತ ಕಾಡುಗಳ್ಳ ವೀರಪ್ಪನ್ ಅಣ್ಣವ್ರನ್ನ ಅಪಹರಣ ಮಾಡಿ ಆ ಚಿತ್ರ ಅಲ್ಲಿಗೆ ಸ್ಟಾಪ್ ಆಗೋಯಿತು. ಆ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟಿದ್ದರು, ಅದು ಅಲ್ಲಿಗೆ ಸ್ಟಾಪ್ ಆಗೋಯಿತು. ಭಕ್ತ ಅಂಬರೀಷ, ಅಣ್ಣವರ ಅಭಿನಯದ ಭಕ್ತ ಅಂಬರೀಷ ಚಿತ್ರಕ್ಕೆ ಮೈಸೂರು ಅರಮನೆಯಲ್ಲಿ ಚಿತ್ರೀಕರಣ ಮಾಡಲು ರಾಜರಿಂದ ಅನುಮತಿ ಸಹ ಸಿಕ್ಕಿತ್ತು. ಆಗಿನ ಕನ್ನಡಪ್ರಭ ಪೇಪರ್ನಲ್ಲಿ ಇದು ಬಂದಿತ್ತು. ಇದು ನಾನು ನೋಡಿದ್ದೆ, ಓದಿದ್ದೆ. ನೋಡಿ, ಒಂದಲ್ಲ ಎರಡು ಚಿತ್ರೀಕರಣಕ್ಕೆ ಅವಕಾಶ, ಒಂದು ಆಗೋಯಿತು, ಇನ್ನೊಂದು ಆಗಬೇಕಿತ್ತು, ಸ್ವಲ್ಪ ಅದರಲ್ಲೇ ಮಿಸ್ ಆಗೋಯಿತು. ನೋಡಿ, 2 ಪ್ರಶಸ್ತಿ ತಗೊತಾರೆ ಅಣ್ಣವರು ದೇವಸ್ಥಾನದಿಂದ. 2 ಚಿತ್ರಗಳಿಗೆ ಒಂದು ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಮೈಸೂರು ಅರಮನೆಯಲ್ಲಿ ಚಿತ್ರೀಕರಣ ಮಾಡಲು ಅವಕಾಶ ಕೊಡ್ತಾರೆ. 2 ಚಿತ್ರಗಳಿಗೆ ಈ ನಾಡಿನ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಿ ಚಿತ್ರೀಕರಣ ಮಾಡಲು ಅವಕಾಶ ಕೊಡ್ತಾರೆ. ತಾಯಿ ಚಾಮುಂಡೇಶ್ವರಿ ಕೂತಂಥ ಸ್ಥಳ, ಆನೆ ಮೇಲೆ ಆ ಜಾಗದಲ್ಲಿ ಅಣ್ಣವ್ರಿಗೆ ಕೂರಲು ಅವಕಾಶ ಸಿಗುತ್ತೆ. ಈ 4 ಉದಾಹರಣೆಗಳೇ ಸಾಕು ನಮಗೆ ಅಣ್ಣವ್ರನ್ನ ನಾವು ದೈವಾಂಶ ಪುರುಷ ಅಂತ ಕರೆಯೋಕ್ಕೆ. ಬನ್ನಿ ಸ್ನೇಹಿತರೆ, ಹೀಗೆ ಅಣ್ಣವರ ವಿಶೇಷವಾದ ಮಾಹಿತಿಗಳನ್ನ ನಾನು ನಿಮ್ಗೆ ಆಗ್ತಾ ಇರ್ತೀನಿ. ಎಲ್ಲರೂ ನೋಡಿ, ನಾನೇನೇ ತಪ್ಪು ಮಾತಾಡಿದರೂ ದಯವಿಟ್ಟು ಕ್ಷಮೆ ಇರಲಿ. ನಂದೇನಾದ್ರು ತಪ್ಪಿದ್ದರೆ ನೇರವಾಗಿ ತಿಳಿಸಿ, ನಾನು ಅದನ್ನು ತಿದ್ದುಕೊತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.